Hey, praise be to God and good evening to everyone. ಕರ್ತನಿಗೆ ಸ್ತೋತ್ರವಾಗಲಿ, ನಿಮ್ಮೆಲ್ಲರಿಗೂ ಸಹ ಶುಭ ಸಂಜೆ. So I want to thank Nirant and the other people in the organizing committee for inviting me here this evening. ಈ ಸಾಯಂಕಾಲ ವೇಳೆಯಲ್ಲಿ ನನ್ನನ್ನು ಇಲ್ಲಿ ಆಮಂತ್ರಿಸಿದಕ್ಕೋಸ್ಕರವಾಗಿ ಸಹೋದರ ನಿರಂತ್ ಅವರಿಗೂ ಮತ್ತು ಆಯೋಜಕ ಸಮಿತಿಗೂ ಸಹ ನನ್ನ ವಂದನೆಗಳನ್ನು ತಿಳಿಸ್ತೇನೆ. I also want to greet and thank Brother Junior for going to translate for me this evening. ಈ ಸಾಯಂಕಾಲ ವೇಳೆಯಲ್ಲಿ ನನಗೆ ಭಾಷಾಂತರ ಮಾಡುವಂತಹ ಸಹೋದರ ಜೂನಿಯರ್ ಅವರನ್ನು ಸಹ ನಾನು ವಂದಿಸುತ್ತೇನೆ. Okay, I'm a little tired because I'm coming after an 8-hour journey. I just got back. ನಾನು ಒಂದು ವಾರಗಳ ಪ್ರಯಾಣದ ನಂತರ ನಾನು ಹಿಂದಿರುಗಿ ಬಂದಿದ್ದೇನೆ. ಅದಕ್ಕೋಸ್ಕರವಾಗಿ ನಾನು ಸ್ವಲ್ಪ ನಿತ್ರಾಣನಾಗಿದ್ದೇನೆ. Okay, so I won't come on the camera, so I apologize for that in advance. ಆದ್ರಿಂದ ನಾನು ಕ್ಯಾಮೆರಾಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರವಾಗಿ ನಾನು ವಿಷಾದಿಸ್ತೇನೆ. Okay, so let's get into the message that the Lord is going to speak to us about this evening. ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನು ನಮ್ಮೊಟ್ಟಿಗೆ ಮಾತನಾಡುವಂತಹ ಸಂದೇಶಕ್ಕೆ ನಾವು ಹೋಗೋಣ. There was a Bible scholar and a great pastor by the name of Ray Stedman. ರೇ ಸ್ಟೆಡ್ಮನ್ ಎಂಬಂತಹ ಒಬ್ಬ ದೇವರ ವಾಕ್ಯದ ಪಂಡಿತರು ಮತ್ತು ದೇವರ ವಾಕ್ಯದ ಉಪದೇಶಕರಿದ್ದರು. He once said, I do not understand what has happened to the Christian community. ಕ್ರೈಸ್ತ ಸಮುದಾಯಕ್ಕೆ ಏನಾಯ್ತೆಂಬುದಾಗಿ ನನಗೆ ಅರ್ಥವಾಗುವುದಿಲ್ಲ ಎಂಬುದಾಗಿ ಅವರು ಒಮ್ಮೆ ಹೇಳಿದರು. He said believers who go to church regularly and profess to believe the Bible often seem to be going along with the practices of the world. ಸಭೆಗೆ ನಿರಂತರವಾಗಿ ಹೋಗುವಂತ ಮತ್ತು ಕ್ರೈಸ್ತರೆಂಬುದಾಗಿ ತಮ್ಮನ್ನು ತಾವು ಹೇಳಿಕೊಳ್ಳುವಂತಹ ಜನರು ಈ ಲೋಕದ ಎಲ್ಲಾ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ತಮ್ಮನ್ನು ಭಾಗವಹಿಸಿಕೊಳ್ಳುವಂತೆ ಮಾಡಿಕೊಳ್ಳುತ್ತಾರೆ. Even when they know that what they're doing is unbiblical and wrong. ಅವರು ಮಾಡುತ್ತಾ ಇರುವಂತದ್ದು ದೇವರ ವಾಕ್ಯಕ್ಕೆ ವಿರೋಧವಾದದ್ದು ಮತ್ತು ತಪ್ಪಾದುದೆಂಬುದಾಗಿ ಅವರಿಗೆ ಗೊತ್ತಿದ್ದರೂ ಸಹ. And then he went on to say, ಮತ್ತು ಅವರಿಗೆ ಹೇಳುತ್ತಾ ಮುಂದುವರಿಯುತ್ತಾರೆ, the mark of true Christian faith is that it changes everything you do and say. ನೀವು ಮಾತನಾಡುವಂತಹ ಮತ್ತು ನೀವು ಮಾಡುವಂತಹ ಎಲ್ಲದರಲ್ಲಿಯೂ ಕೂಡ ಒಂದು ಬದಲಾವಣೆಯನ್ನು ತರುವಂತದ್ದೇ ಒಂದು ಕ್ರಿಸ್ತಿಯ ಜೀವಿತ. That's the mark of true Christian faith is what he said. ಅವ್ರು ಹೇಳ್ತಾರೆ, ಅದುವೇ ನಿಜವಾದ ಕ್ರಿಸ್ತ ನಂಬಿಕೆ ಅಥವಾ ಕ್ರಿಸ್ತಿಯ ಜೀವಿತದ ಒಂದು ಗುರುತು ಎಂಬುದಾಗಿ. And he ends by saying that the true mark of a Christian faith is that it affects every area of your life. ನಿಮ್ಮ ಜೀವಿತದ ಪ್ರತಿಯೊಂದು ಪ್ರದೇಶದಲ್ಲಿಯೂ ಕೂಡ ಪ್ರಭಾವ ಬೀರುವಂತದ್ದೇ ನಿಜವಾದ ಕ್ರಿಸ್ತಿಯ ಜೀವಿತದ ಗುರುತು ಎಂಬುದಾಗಿ ಹೇಳಿ ಅವರು ಅಂತ್ಯಗೊಳಿಸುತ್ತಾರೆ. How's your spiritual health this evening? ಈ ಸಾಯಂಕಾಲ ವೇಳೆಯಲ್ಲಿ ನಿಮ್ಮ ಆತ್ಮಿಕ ಆರೋಗ್ಯ ಹೇಗಿದೆ? Are you growing as a Christian? ನೀವು ಕ್ರೈಸ್ತರಾಗಿ ಬೆಳೆಯುತ್ತಾ ಇದ್ದೀರಾ? Are you walking in Christ more and more every day? ನೀವು ಪ್ರತಿದಿನ ಕ್ರಿಸ್ತನೊಂದಿಗೆ ಹೆಚ್ಚೆಚ್ಚಾಗಿ ನಡೆಯುತ್ತಾ ಇದ್ದೀರಾ? Now it's sad to see that Christians often act like the world. ಆದ್ರೆ ಕ್ರೈಸ್ತರು ಲೌಕಿಕವಾಗಿ ನಡೆಯುತ್ತಾ ಇರುವಂತದ್ದನ್ನು ನೋಡುವುದಕ್ಕೆ ಬಹಳ ದುಃಖಕರವಾಗುತ್ತದೆ. Some Christians have forgotten the difference between a Christ-centered life and worldly life. ಲೌಕಿಕ ಜೀವಿತ ಮತ್ತು ಕ್ರಿಸ್ತನಿಂದ ಕೇಂದ್ರೀಕರಿತವಾದಂತಹ ಜೀವಿತದ ವ್ಯತ್ಯಾಸ ಏನೆಂಬುದನ್ನೇ ಕೆಲವು ಕ್ರೈಸ್ತರು ಮರೆತು ಬಿಟ್ಟಿದ್ದಾರೆ. Now, when we see the church boldly and courageously proclaiming the imminent return of the Lord Jesus Christ, ನಾವು ಸಭೆಯನ್ನು ನೋಡುವಂತಹ ಸಮಯದಲ್ಲಿ ಸಭೆಯು ಧೈರ್ಯವಾಗಿಯೂ ಮತ್ತು ಸರಿಯಾಗಿಯೂ ಕ್ರಿಸ್ತನ ತಕ್ಷಣದ ಬರೋಣ ಅಥವಾ ಕ್ರಿಸ್ತನ ಬೇಗ ಬರುತ್ತಾನೆಂಬುದನ್ನ ಅದು ಪ್ರಚುರಪಡಿಸುತ್ತದೆ. On the other hand, we see lives that are disappointing. ಆದ್ರೆ ಇನ್ನೊಂದು ಕಡೆಯಲ್ಲಿ ನೋಡುವಾಗ ಕೆಲವರ ಜೀವಿತಗಳು ನಮಗೆ ನಿರಾಶೆಯನ್ನು ತರುವಂತದ್ದಾಗಿವೆ. So we have these questions in our minds inevitably. ಆದ್ರಿಂದ ನಮ್ಮ ಮನಸ್ಸಿನಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳಿವೆ. Does the kind of life I live now tell the world that I'm looking forward to my Lord's return? ನಾನು ಜೀವಿಸ್ತಾ ಇರುವಂತಹ ಜೀವಿತದ ರೀತಿ ಕ್ರಿಸ್ತನು ಬೇಗನೆ ಬರುತ್ತಾನೆಂಬಂತಹ ಒಂದು ವಿಷಯವನ್ನ ಸಾರಿ ಹೇಳುತ್ತದೋ? Does it tell the world? ಅದು ಲೋಕಕ್ಕೆ ಹೇಳ್ತಾ ಇದೆಯಾ? Or ಅಥವಾ what is the kind of life I ought to live as a Christian in light of the imminent return of the Lord Jesus Christ? ಕರ್ತನು ಬೇಗನೆ ಬರುತ್ತಾನೆ ಎಂಬುದಾಗಿ ಹೇಳುವುದಕ್ಕೆ ನಾನು ಎಂತಹ ರೀತಿಯಾದಂತಹ ಕ್ರಿಸ್ತಿಯ ಜೀವಿತವನ್ನ ಜೀವಿಸಬೇಕು?
Now, these questions have been answered by the Apostle Paul in the New Testament. ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲ ಅಂತ ಪೌಲನಿಂದ ಈ ಪ್ರಶ್ನೆಗಳು ಉತ್ತರಿಸಲ್ಪಟ್ಟಿವೆ. And Paul was concerned about the health of the flock in Thessalonica. ಥೆಸಲೋನಿಕದಲ್ಲಿರುವಂತಹ ಮಂದೆಯ ಆರೋಗ್ಯದ ವಿಷಯದಲ್ಲಿ ಅಪೊಸ್ತಲ ಅಂತ ಪೌಲನು ಕಾಳಜಿ ವಹಿಸಿದ್ದನು. And he gave instructions in chapter 5 about how we ought to live and how we ought to live with one another in the context of a local assembly. ಒಂದು ಸ್ಥಳೀಯ ಸಭೆಯಾಗಿ ನಾವು ಹೇಗೆ ಜೀವಿಸಬೇಕು ಮತ್ತು ನಾವು ಒಬ್ಬರಿಗೊಬ್ಬರಿಗೆ ನಾವು ಹೇಗೆ ಜೀವಿಸಬೇಕೆಂಬುದಾಗಿ ಥೆಸಲೋನಿಕದಲ್ಲಿರುವಂತಹ ವಿಶ್ವಾಸಿಗಳಿಗೆ ಆತನು ಹೇಳುವಂತವನಾಗಿದ್ದಾನೆ. Now, in the passage we're going to look at this evening, ಈ ಸಾಯಂಕಾಲ ವೇಳೆಯಲ್ಲಿ ನಾವು ನೋಡ್ಲಿಕ್ಕಿರುವಂತಹ ವಾಕ್ಯ ಭಾಗ, Paul explains how we are to relate rightly to God. ನಾವು ದೇವರಿಗೆ ಯಾವ ರೀತಿಯಾಗಿ ಸರಿಯಾದಂತಹ ಸಂಬಂಧವನ್ನು ಹೊಂದಲಿಕ್ಕೆ ಸಾಧ್ಯ. How are we to be oriented towards God in our lives? ನಮ್ಮ ಜೀವಿತದಲ್ಲಿ ದೇವರಿಗೆ ಮೆಚ್ಚುಗೆ ಆಗುವಂತೆ ನಾವು ಹೇಗೆ ಜೀವಿಸಲಿಕ್ಕೆ ಸಾಧ್ಯ. How can we live a God-word life? ದೇವರ ವಾಕ್ಯಕ್ಕನುಸಾರವಾದಂತಹ ಜೀವಿತವನ್ನ ನಾವು ಹೇಗೆ ಜೀವಿಸೋದಕ್ಕೆ ಸಾಧ್ಯ. So we're going to look at just 3 verses. It's going to be a simple message, but this is a profound one that Paul is giving to the church at Thessalonica and in turn to us. ನಾವು 3 ವಚನಗಳನ್ನು ಮಾತ್ರ ನಾವು ನೋಡಿಕೊಳ್ಳೋಣ. ಇದು ಬಹಳ ಸರಳವಾದಂತಹ ಒಂದು ಸಂದೇಶವಾಗಿದ್ದಾಗ್ಯೂ ಕೂಡ ಥೆಸಲೋನಿಕದವರಿಗೂ ಮತ್ತು ನಮಗೂ ಕೂಡ ಒಂದು ಬಹಳ ಮಹತ್ವವಾದಂತಹ ವಿಷಯವನ್ನು ಕೊಡುವಂತಹ ಒಂದು ಸಂದೇಶವಾಗಿದೆ. Now, there are 3 commands that we're going to look at. ನಾವು ನೋಡ್ಲಿಕ್ಕಿರುವಂತಹ 3 ಆಜ್ಞೆಗಳನ್ನು ನಾವು ನೋಡ್ತೇವೆ. These commands are not just things that we do, but things that we do that flow from a life focused on God. ನಾವು ಮಾಡುವಂತಹ ವಿಷಯಗಳು ಮತ್ತು ಈ ವಿಷಯಗಳು ನಾವು ಮಾಡುವಂತದ್ದು ಮಾತ್ರವೇ ಅಲ್ಲ, ದೇವರನ್ನು ದೃಷ್ಟಿಸುವಂತಹ ಅಥವಾ ದೇವರ ಮೇಲೆ ಕೇಂದ್ರೀಕರಿಸುವಂತಹ ವಿಷಯಗಳನ್ನು ಸಹ ಈ ಸಂಗತಿಗಳು ಹೇಳುವಂತದ್ದಾಗಿವೆ. What is Paul's point in this passage? ಈ ಒಂದು ವಾಕ್ಯ ಭಾಗದಲ್ಲಿ ಪೌಲನು ಏನನ್ನು ತೋರಿಸ್ತಾ ಇದ್ದಾನೆ? Paul is saying that if an assembly is to be healthy, ಪೌಲ್ ಹೇಳ್ತಾ ಇದ್ದಾನೆ, ಒಂದು ಸಭೆಯು ಆರೋಗ್ಯಕರವಾಗಿರಬೇಕಾದರೆ then the relationship between the sheep and the great shepherd must be healthy. ಆ ಒಂದು ಸಂಬಂಧದಲ್ಲಿ ನಾವು ನೋಡುವಾಗ ಕುರಿಯು ಮತ್ತು ಆ ಹಿರಿ ಕುರುಬನ ಮಧ್ಯದಲ್ಲಿರುವಂತಹ ಸಂಬಂಧವು ಅದು ಆರೋಗ್ಯಕರವಾಗಿರಬೇಕು. So our relationship to the Lord Jesus Christ must be right. ಆದ್ದರಿಂದ ಕರ್ತನಾದ ಯೇಸು ಕ್ರಿಸ್ತನೊಂದಿಗಿರುವಂತಹ ನಮ್ಮ ಒಂದು ಸಂಬಂಧ ಅದು ಸರಿಯಾಗಿರಬೇಕು. So beginning in verse 16 of chapter 5 in 1 Thessalonians, 1 ಥೆಸಲೋನಿಕ 5ನೇ ಅಧ್ಯಾಯ 16ನೇ ವಚನದಿಂದ ನಾವು ಪ್ರಾರಂಭಿಸಿ and all the way down till verse 22, Paul is giving a series of exhortations to the believers. 22ನೇ ವಚನದವರೆಗೆ ಪೌಲನು ವಿಶ್ವಾಸಿಗಳಿಗೆ ಒಂದು ಸರಣಿಯ ಒಂದು ಮಾದರಿಗಳನ್ನು ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ. But we're just going to look at verses 16, 17 and 18. ಆದ್ರೆ ನಾವು ಕೇವಲ 16, 17 ಮತ್ತು 18ನೇ ವಚನಗಳನ್ನು ಮಾತ್ರ ನೋಡಿಕೊಳ್ಳೋಣ. Now these 3 exhortations, they deal with the believer's inner life, our relationship to God himself. ಈ 3 ವಚನಗಳು ವಿಶ್ವಾಸಿಗಳ ಆಂತರಿಕ ಜೀವಿತ ಅಥವಾ ದೇವರೊಂದಿಗಿರುವಂತಹ ಸಂಬಂಧದ ಕುರಿತಾಗಿ ಒಂದು ಪ್ರಬೋಧನೆಯನ್ನು ನೀಡುತ್ತವೆ. So these 3 verses that we're going to look at tonight will tell us what we need to do as Christians to live the right kind of life in light of Christ's return. ಈ ರಾತ್ರಿ ವೇಳೆಯಲ್ಲಿ ನಾವು ನೋಡುವಂತಹ ಈ 3 ವಚನಗಳು ಕರ್ತನಾದ ಯೇಸು ಕ್ರಿಸ್ತನ ಬರೋಣದ ಬಗ್ಗೆ ಅಥವಾ ಅದಕ್ಕಿರುವಂತಹ ಸಂಬಂಧದ ಕುರಿತಾಗಿ ಕ್ರೈಸ್ತರಾಗಿ ನಾವು ಹೇಗೆ ಜೀವಿಸಬೇಕೆಂಬಂತಹ ವಿಷಯವನ್ನ ನಮಗೆ ಕಲಿಸುವಂತದ್ದಾಗಿದೆ. So firstly, Paul says, be a joyful person. ಮೊದಲನೇದಾಗಿ ಪೌಲ್ ಹೇಳುವಂತಹ ಮಾತೇನೆಂದ್ರೆ ಸಂತೋಷಕರವಾದಂತಹ ವ್ಯಕ್ತಿಯಾಗಿರಿ. Look at verse 16, rejoice always. 16ನೇ ವಚನ ನೋಡುವಾಗ ಯಾವಾಗಲೂ ಸಂತೋಷಿಸಿರಿ. Now this is one of approximately 70 commands in the New Testament to rejoice. ಇಲ್ಲಿ ನಾವು ನೋಡುವಂತಹ ಸಮಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ 70 ಆಜ್ಞೆಗಳು ಸಂತೋಷಿಸಿರಿ ಎಂಬಂತಹದಾಗಿ ನಾವು ನೋಡುತ್ತೇವೆ. And this is one of them. ಇದು ಸಹ ಅದರಲ್ಲಿ ಒಂದಾಗಿದೆ. This is a good reminder to us that choosing joy is a decision of the will. ಆದ್ರಿಂದ ನಾವು ಸಂತೋಷವನ್ನ ಪಡೆದುಕೊಳ್ಳುವಂತದ್ದು ನಮ್ಮ ಒಂದು ಚಿತ್ತವನ್ನ ತೀರ್ಮಾನಿಸುವಂತಹದ್ದಾಗಿದೆ ಎಂಬುದಾಗಿರುವಂತಹ ವಿಷಯವಾಗಿದೆ. That's right. Choosing joy is a decision of the will. We can choose to have joy.
ನಾವು ಸಂತೋಷವನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು ನಮ್ಮ ಚಿತ್ತಕ್ಕಿರುವಂತಹ ಒಂದು ತೀರ್ಮಾನವಾಗಿದೆ. ಅಂದ್ರೆ ನಾವು ಸಂತೋಷವನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು. While happiness depends on what is happening around us, ನಮ್ಮ ಸುತ್ತಲೂ ನಡೆಯುತ್ತಾ ಇರುವಂತಹ ವಿಷಯಗಳ ಮೇಲೆ ನಮ್ಮ ಸಂತೋಷವು ಅಥವಾ ನಮ್ಮ ಆನಂದವು ಅದರ ಮೇಲೆ ಭಾರವಾಗಿರುವಂತಹ ಅದಕ್ಕೆ ಅನುಗ್ರಹವಾಗಿರುವಂತಹ ಸಮಯದಲ್ಲಿ, while happiness depends on what is happening around us, joy is independent of the happenings. ನಮ್ಮ ಸುತ್ತಲೂ ನಡೀತಾ ಇರುವಂತಹ ಸನ್ನಿವೇಶಗಳ ಆಧಾರದ ಮೇಲೆ ನಮ್ಮ ಸಂತೋಷ ಇದೆ ಎಂಬುದಾಗಿ ನಾವು ನೋಡುವಂತಹ ಸಮಯದಲ್ಲಿ ನಮ್ಮಲ್ಲಿರುವಂತಹ ಆನಂದ ಎನ್ನುವಂಥದ್ದು ಅದು ಸ್ವತಂತ್ರವಾಗಿರುವಂತದ್ದಾಗಿದೆ. Now, if you remember in Luke chapter 2, when the angel told the shepherds about the birth of Jesus, he called it good news of great joy that will be for all the people. ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ನೋಡುವಂತಹ ಸಮಯದಲ್ಲಿ ದೇವದೂತರು ಕುರುಬರಿಗೆ ಕರ್ತನಾದ ಯೇಸು ಕ್ರಿಸ್ತನ ವಿಷಯದ ಕುರಿತಾಗಿ ಅಥವಾ ತರ ಜನರ ವಿಷಯದ ಕುರಿತಾಗಿ ಹೇಳುವಂತಹ ಸಮಯದಲ್ಲಿ ಅವ್ರು ಹೇಳುವಂತಹ ಮಾತೇನೆಂದ್ರೆ, ಜಗತ್ತಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವಂತಹ ಶುಭ ಸಮಾಚಾರವನ್ನು ತಂದಿದ್ದೇನೆ. Great joy. ಮಹಾ ಸಂತೋಷ. So whenever the gospel is preached, it's a joyful sound to those who hear it. ಸುವಾರ್ತೆಯು ಸಾರಲ್ಪಡುವಂತಹ ಸಮಯದಲ್ಲಿ ಅದನ್ನು ಕೇಳುವಂತಹ ಕೇಳುಗರಿಗೆ ಅದು ಸಂತೋಷವನ್ನುಂಟು ಮಾಡುವಂತಹ ಒಂದು ಶಬ್ದವಾಗಿದೆ. The first proof of the gospel's power for most people will be that they see joy in us. ಮೊಟ್ಟ ಮೊದಲನೇದಾಗಿ ಸುವಾರ್ತೆಯನ್ನು ಕೇಳುವಂತಹ ಜನರು ನೋಡುವಂತಹ ವಿಷಯವೇನೆಂದ್ರೆ ಅವರು ನಮ್ಮಲ್ಲಿ ಒಂದು ಆನಂದವನ್ನು ನೋಡುತ್ತಾರೆ. And even John says in John's gospel, Jesus says, these things have spoken to you that my joy may be in you. ಕರ್ತನಾದ ಯೇಸು ಕ್ರಿಸ್ತನು ಯೋಹಾನನ ಸುವಾರ್ತೆಯಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ, ನನ್ನ ಸಂತೋಷವು ಅಥವಾ ನನ್ನ ಆನಂದವು ನಿಮ್ಮಲ್ಲಿರಬೇಕೆಂದು ಈ ಸಂಗತಿಗಳು ಹೇಳಲ್ಪಟ್ಟಿವೆ. So joy is talked about in relation to the Christian faith several times in the New Testament. ಹೊಸ ಒಡಂಬಡಿಕೆಯಲ್ಲಿ ಕ್ರೈಸ್ತ ನಂಬಿಕೆಗೆ ಅನುಗುಣವಾಗಿ ಅನೇಕ ಸಾರಿ ಈ ಆನಂದ ಎನ್ನುವಂತಹ ವಿಷಯವು ಹೇಳಲ್ಪಟ್ಟಿದೆ. Now joy works from inside out in the life of a believer. ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಸಂತೋಷ ಎನ್ನುವಂಥದ್ದು ಒಳಗಿನಿಂದ ಅಥವಾ ಆಂತರ್ಯದಿಂದ ಹೊರಗೆ ಬರುವಂತದ್ದಾಗಿದೆ. Joy does not depend on whether I have a job or not. ನನಗೆ ಕೆಲಸ ಇದೆಯಾ ಇಲ್ವಾ ಎನ್ನುವಂತದರ ಆಧಾರದ ಮೇಲೆ ನಮ್ಮ ಆನಂದವು ಆಧಾರವಾಗಿರೋದಿಲ್ಲ. Joy does not depend on whether I get my admission in a college that I want to or not. ನನಗೆ ಬೇಕಾಗಿರುವಂತಹ ಕಾಲೇಜಿನಲ್ಲಿ ಅಡ್ಮಿಷನ್ ಸಿಗ್ತದಾ ಇಲ್ವಾ ಎನ್ನುವಂತದರ ಆಧಾರದ ಮೇಲೆ ನಮ್ಮ ಆನಂದ ಇರೋದಿಲ್ಲ. My joy does not depend on how my friends have treated me. ನನ್ನ ಸ್ನೇಹಿತರು ಯಾವ ರೀತಿಯಲ್ಲಿ ನನ್ನ ಕುರಿತಾಗಿ ಇದ್ದಾರೆಂಬಂತಹ ವಿಷಯದ ಆಧಾರದ ಮೇಲೆ ನನ್ನ ಆನಂದವಿರೋದಿಲ್ಲ. It doesn't depend on our health or where we live or how my parents are doing. ನನ್ನ ಆರೋಗ್ಯ ಅಥವಾ ನಮ್ಮ ಪೋಷಕರು ಹೇಗೆ ಜೀವಿಸ್ತಾ ಇದ್ದಾರೆ, ನನ್ನ ಜೀವನ ಶೈಲಿ ಹೇಗಿದೆ ಎಂಬಂತ ಆಧಾರದ ಮೇಲೆ ಅಲ್ಲ. Even less does it depend on who's in the parliament or who's the chief minister or how the stock market is doing. ಅಥವಾ ಪಾರ್ಲಿಮೆಂಟ್ ಅಲ್ಲಿ ಯಾರಿದ್ದಾರೆ ಅಥವಾ ಮುಖ್ಯಮಂತ್ರಿ ಯಾರು, ಸ್ಟಾಕ್ ಮಾರ್ಕೆಟ್ ಹೇಗಿದೆ ಎನ್ನುವಂತ ಆಧಾರದಲ್ಲಿಯೂ ಕೂಡ ಅಲ್ಲ. Why is that? ಯಾಕೆ ಅದು? Because in the Christian faith, we must know one thing clearly, that nothing merely happens by chance. ಕ್ರಿಶ್ಚಿಯನ್ ಜೀವಿತದಲ್ಲಿ ಅಥವಾ ಕ್ರಿಶ್ಚಿಯನ್ ನಂಬಿಕೆಯಲ್ಲಿ ಒಂದು ವಿಷಯಗಳನ್ನ ನಾವು ತಿಳ್ಕೊಳ್ಳಬೇಕು. ಅದೇನೆಂದ್ರೆ ಯಾವುದೇ ವಿಷಯಗಳು ಕೂಡ ಒಂದು ಚಾನ್ಸ್ ನ ಆಧಾರ ಮೇಲೆ ಒಂದು ಚಾನ್ಸ್ ಆಗಿ ಅದು ಬರೋದಿಲ್ಲ. God is working out a sovereign plan in our lives. ನಮ್ಮ ಜೀವಿತದಲ್ಲಿ ದೇವರು ತನ್ನ ಸಾರ್ವಭೌಮ ಚಿತ್ತವನ್ನ ನೆರವೇರಿಸ್ತಾ ಇದ್ದಾನೆ. And therefore we must rejoice. ಆದ್ದರಿಂದಲೇ ನಾವು ಸಂತೋಷಿಸಬೇಕು. This doesn't mean life won't hurt. ಅದರ ಅರ್ಥ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ಹಾನಿ ಉಂಟಾಗುವುದಿಲ್ಲ ಎಂಬುದಾಗಿ ಅಲ್ಲ. But even in the midst of the hurts, we can rejoice. ನೋವುಗಳ ಮಧ್ಯದಲ್ಲಿಯೂ ಕೂಡ ನಾವು ಆನಂದಿಸಬಹುದು, ಸಂತೋಷಿಸಬಹುದು. Why? ಯಾಕೆ? Because we know that God is at work and is in control. ಯಾಕೆಂದ್ರೆ ದೇವರು ಕಾರ್ಯೋನ್ಮುಖನಾಗಿದ್ದಾನೆ ಮತ್ತು ಆತನೇ ನಿಯಂತ್ರಕನೆಂಬುದಾಗಿ ನಮಗೆ ಗೊತ್ತು. There is no event that can happen in your life as a Christian that should diminish your joy or my joy. ಯಾವುದೇ ರೀತಿಯಾದಂತಹ ವಿಷಯಗಳು ಒಬ್ಬ ಕ್ರೈಸ್ತರಾದಂತಹ ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ನಮ್ಮ ಆನಂದವನ್ನು ನಾಶ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. So if you and I want to consistently rejoice, I want to give all of us 3 principles tonight to remember.
ನಾನು ಮತ್ತು ನೀನು ನಮ್ಮ ಜೀವಿತಗಳಲ್ಲಿ ನಿರಂತರವಾಗಿ ಸಂತೋಷದಲ್ಲಿರಬೇಕಾದ್ರೆ 3 ನಿಯಮಗಳನ್ನ ನಾನು ಕೊಡುವಂತವನಾಗಿದ್ದೇನೆ. ಅದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. It's possible to have consistent joy if we remember these principles every single waking moment of our lives. ನಮ್ಮ ಜೀವಿತದಲ್ಲಿ ಒಂದು ಕ್ಷಣದಲ್ಲಿಯೂ ಕೂಡ ಈ 3 ನಿಯಮಗಳನ್ನ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳುವುದಾದ್ರೆ ನಾವು ಆನಂದಭರಿತವಾದಂತಹ ವ್ಯಕ್ತಿಗಳಾಗಿರ್ಲಿಕ್ಕೆ ಸಾಧ್ಯ. Firstly, we must remember who God is. ಮೊಟ್ಟ ಮೊದಲನೇದಾಗಿ ದೇವರು ಯಾರಾಗಿದ್ದಾನೆಂಬುದಾಗಿ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. Joy has its root in a deep thankfulness for who God is. ದೇವರು ಯಾರಾಗಿದ್ದಾನೆ ಎಂಬುದಕ್ಕೆ ಕೃತಜ್ಞತೆಯನ್ನು ಸೂಚಿಸುವಂತದ್ದೇ ಆ ಒಂದು ಆನಂದಕ್ಕಿರುವಂತಹ ಮೂಲ ಅಥವಾ ಬೇರಾಗಿದೆ. In Nehemiah 8:10, Nehemiah writes, "The joy of the Lord is your strength." ಆ ನೆಹೆಮೀಯನ ಗ್ರಂಥದಲ್ಲಿ 8ನೇ ಅಧ್ಯಾಯ 10ನೇ ವಚನದಲ್ಲಿ ನೆಹೆಮೀಯನು ಈ ರೀತಿಯಾಗಿ ಬರುತ್ತಾನೆ, ಯೆಹೋವನ ಆನಂದವೇ ನನ್ನ ಬಲ. So if we focus on God's character, ನಾವು ದೇವರ ಗುಣಲಕ್ಷಣಗಳನ್ನ ನಾವು ಕೇಂದ್ರೀಕರಿಸುವಾಗ, if we focus on God's attributes and keep thinking about them, ದೇವರ ಗುಣ ಸ್ವಭಾವಗಳನ್ನ ನಾವು ಅದನ್ನ ಆಲೋಚಿಸಿ ಅದರ ಕುರಿತಾಗಿ ಧ್ಯಾನಿಸುವಾಗ, that God is sovereign, ದೇವರು ಸಾರ್ವಭೌಮನು, God is merciful, ದೇವರು ಕರುಣೆಯುಳ್ಳವನು, God is faithful, ದೇವರು ನಂಬಿಗಸ್ತನು, God is loving. ದೇವರು ಪ್ರೀತಿ ಸ್ವರೂಪನು. When we keep meditating and thinking about all these attributes, we will always have plenty of reason to rejoice. ಈ ಎಲ್ಲಾ ದೇವರ ಗುಣ ಸ್ವಭಾವಗಳನ್ನ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳುವಾಗ, ಅದನ್ನು ಧ್ಯಾನಿಸುವಾಗ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ನಮಗೆ ಆನಂದಿಸಲಿಕ್ಕೆ ನಮಗೆ ಒಂದು ಅವಕಾಶ ಇದೆ. So firstly, we must remember who God is. ಮೊಟ್ಟ ಮೊದಲನೇದಾಗಿ ದೇವರು ಯಾರಾಗಿದ್ದಾನೆಂಬುದಾಗಿ ನೆನೆಸಿಕೊಳ್ಳಬೇಕು. Secondly, ಎರಡನೇದಾಗಿ rejoicing is possible if we remember what God has done, what God is doing, and what God will do. ದೇವರು ಏನು ಮಾಡಿದ್ದಾನೆ, ದೇವರು ಏನು ಮಾಡ್ತಾ ಇದ್ದಾನೆ, ದೇವರು ಮುಂದೆ ಭವಿಷ್ಯತ್ತಿನಲ್ಲಿ ಏನು ಮಾಡುವಂತವನಾಗಿದ್ದಾನೆ ಎಂಬಂತ ವಿಷಯಗಳನ್ನ ನಾವು ನೆನಪಿನಲ್ಲಿಟ್ಟುಕೊಳ್ಳುವಾಗ ನಮಗೆ ಆನಂದ ಪಡ್ಲಿಕ್ಕೆ ಸಾಧ್ಯವಾಗುತ್ತದೆ. We can especially rejoice in what God has given us in Christ Jesus. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ದೇವರು ನಮಗೆ ಏನು ಕೊಟ್ಟಿದ್ದಾನೆ ಎಂಬುದಾಗಿ ನೋಡುವಾಗ ನಾವು ಆನಂದಿಸುವುದಕ್ಕೆ ಸಾಧ್ಯ. Can you rejoice in the Lord today? ಈ ದಿನ ನೀವು ಕರ್ತನಲ್ಲಿ ಆನಂದಿಸಲಿಕ್ಕೆ ಸಾಧ್ಯನಾ? Thirdly, ಮೂರನೇದಾಗಿ we can also rejoice in what God is doing in and through other believers. ಇತರ ವಿಶ್ವಾಸಿಗಳ ಮುಖಾಂತರವಾಗಿ ದೇವರು ಏನು ಮಾಡ್ತಾ ಇದ್ದಾನೆಂಬುದಾಗಿ ನೆನೆಸಿಕೊಳ್ಳುವಾಗ ನಾವು ಆನಂದಿಸಲಿಕ್ಕೆ ಅಥವಾ ಸಂತೋಷ ಪಡ್ಲಿಕ್ಕೆ ಸಾಧ್ಯ. Now Paul uses the word joy one more time in 1 Thessalonians. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಮತ್ತೊಂದು ಸಾರಿ ಈ ಒಂದು ಸಂತೋಷ ಎನ್ನುತ್ತಾನೆ. And he uses it of his own joy for the spiritual maturity of the Thessalonians. ಆತನು ಈ ಒಂದು ಪದಪ್ರಯೋಗವನ್ನು ಉಪಯೋಗಿಸುವಂತದ್ದು ಅಪೊಸ್ತಲನಾದ ಪೌಲನ ಒಂದು ಸ್ವಂತ ಜೀವಿತದಲ್ಲಿ ಉಂಟಾದಂತ ಅನುಭವ ಮತ್ತು ಥೆಸಲೋನಿಕದವರ ಮೇಲೆ ಬೀರುವಂತ ಪ್ರಭಾವದ ವಿಷಯವಾಗಿ ಆತನು ಉಪಯೋಗಿಸುತ್ತಾನೆ. He is talking about his own joy, looking at the spiritual maturity of the Thessalonian church. ಥೆಸಲೋನಿಕದಲ್ಲಿರುವಂತಹ ವಿಶ್ವಾಸಿಗಳ ಆತ್ಮಿಕ ಪರಿಪಕ್ವತೆಯನ್ನು ನೋಡಿ ಆತನಲ್ಲಿರುವಂತಹ ಆನಂದದ ಕುರಿತಾಗಿ ಆತನು ಹೇಳುತ್ತಾನೆ. So as we look at the spiritual pulse of God's kingdom program, ದೇವರ ಸಾಮ್ರಾಜ್ಯ ಅಥವಾ ದೇವರ ರಾಜ್ಯದ ಆ ಒಂದು ವಿಷಯದ ಕುರಿತಾಗಿ ನಾವು ನೋಡುವಾಗ we will observe that he is doing great things and even greater things throughout our country and even the world. ಲೋಕದಲ್ಲಿ ಮತ್ತು ನಮ್ಮ ರಾಷ್ಟ್ರದಲ್ಲಿ ಅನೇಕ ಮಹತ್ವದ ಕಾರ್ಯಗಳನ್ನು ಆತನು ಮಾಡ್ತಾ ಇದ್ದಾನೆ. Through other people, ಆ ಜನರ ಮುಖಾಂತರವಾಗಿ, through other believers in Christ. ಮತ್ತು ಕ್ರಿಸ್ತನಲ್ಲಿರುವಂತಹ ವಿಶ್ವಾಸಿಗಳ ಜೀವಿತದಲ್ಲಿ. Now sometimes you may feel like God is not at work in your life. ಕೆಲವು ಸಾರಿ ನಾವು ಈ ರೀತಿಯಾಗಿ ಅನ್ಕೊಳ್ತೇವೆ, ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇಲ್ಲ. But we must take our eyes off ourselves then and see how God is at work elsewhere in the lives of other believers. ಆದ್ರೆ ಇತರ ವಿಶ್ವಾಸಿಗಳ ಜೀವಿತದಲ್ಲಿ ಹೇಗೆ ಕಾರ್ಯವನ್ನು ಮಾಡ್ತಾ ಇದ್ದಾನೆಂಬುದಾಗಿ ನಾವು ಆಲೋಚಿಸಬೇಕು. That will give us good reason to rejoice. ಅದು ನಮಗೆ ಆನಂದ ಪಡ್ಲಿಕ್ಕೆ ಒಂದು ಒಳ್ಳೆಯ ಕಾರಣವನ್ನು ಕೊಡುತ್ತದೆ. So consistent rejoicing is possible if we remember these 3 simple principles.
ಈ ಮೂರು ಸರಳವಾದಂತಹ ನಿಯಮಗಳನ್ನು ನೆನೆಸಿಕೊಳ್ಳುವಾಗ ಮಾತ್ರವೇ ನಾವು ನಿರಂತರವಾಗಿ ಆನಂದ ಪಡ್ಲಿಕ್ಕೆ ಸಾಧ್ಯ. Number one, we must remember who God is. ಮೊದಲನೇದಾಗಿ ದೇವರು ಯಾರೆಂಬುದಾಗಿ ನಾವು ನೆನೆಸ್ಕೊಳ್ಬೇಕು. Number two, we must recall what God is doing, what God has done, and what God will do. ದೇವರು ಏನ್ ಮಾಡ್ತಾ ಇದ್ದಾನೆ, ದೇವರು ಏನ್ ಮಾಡಿದ್ದಾನೆ, ದೇವರು ಏನು ಮಾಡ್ಲಿಕ್ಕಿದ್ದಾನೆಂಬುದಾಗಿ ನಾವು ನೆನೆಸಿಕೊಳ್ಳಬೇಕು. Number three, we can rejoice when we look at what God is doing in and through the lives of other believers. ಇತರ ವಿಶ್ವಾಸಿಗಳ ಜೀವಿತದಲ್ಲಿ ದೇವರು ಏನ್ ಮಾಡ್ತಾ ಇದ್ದಾನೆ ಎಂಬುದಾಗಿ ನೆನೆಸಿಕೊಳ್ಳುವಾಗ ನಾವು ಆನಂದಿಸಲಿಕ್ಕೆ ಸಾಧ್ಯ. So we must be a joyful person. ನಾವು ಸಂತೋಷಭರಿತವಾದ ವ್ಯಕ್ತಿಗಳಾಗಿರಬೇಕು. That's what Paul is saying here. Rejoice always. ಆದ್ರಿಂದ ಪೌಲ್ ಹೇಳ್ತಾ ಇದ್ದಾನೆ, ಯಾವಾಗಲೂ ಸಂತೋಷಿಸಿರಿ. Rejoice always. ಯಾವಾಗಲೂ ಸಂತೋಷಿಸಿರಿ. Why is rejoicing always important? ಯಾಕೆ ಯಾವಾಗಲೂ ಸಂತೋಷಿಸುವಂತದ್ದು ಪ್ರಾಮುಖ್ಯವಾಗಿದೆ? Rejoicing is important because, number one, it will affect your worship. ಯಾವಾಗಲೂ ಸಂತೋಷಿಸುವಂತದ್ದು ಪ್ರಾಮುಖ್ಯವಾದಂತ ವಿಷಯವಾಗಿದೆ. ಯಾಕೆಂದರೆ ಮೊದಲನೇದಾಗಿ ಅದು ನಿಮ್ಮ ಆರಾಧನೆಯ ಮೇಲೆ ಪ್ರಭಾವ ಬೀರುತ್ತದೆ. When we rejoice throughout the week, ನಾವು ಇಡೀ ವಾರ ನಾವು ಸಂತೋಷಿಸುವಾಗ, and on Sunday morning when we come together for worship, ನಾವು ಭಾನುವಾರ ಮುಂಜಾನೆ ಒಟ್ಟಾಗಿ ಆರಾಧನೆಗೆ ಬರುವಾಗ, you will see a difference in your worship that morning. ಆ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಆರಾಧನೆಯಲ್ಲಿ ಒಂದು ವ್ಯತ್ಯಾಸವನ್ನು ನೀವು ನೋಡ್ತೀರಿ. Because our joy is merely amplified when we are together. ನಮ್ಮ ಸಂತೋಷವು ನಾವು ಒಟ್ಟಾಗಿರುವಂತಹ ಸಮಯದಲ್ಲಿ ಅದು ಬಹಳವಾಗಿ ಬರುವಂತದ್ದಾಗಿದೆ. So rejoicing constantly or always will affect your worship. ಯಾವಾಗಲೂ ಸಂತೋಷಿಸುವಂತದ್ದು ನಿರಂತರವಾದಂತಹ ಸಂತೋಷವು ನಿಮ್ಮ ಆರಾಧನೆಯ ಮೇಲೆ ಪ್ರಭಾವ ಬೀರುತ್ತದೆ. Secondly, rejoicing will affect your friendships. ಮತ್ತೆ ಎರಡನೇದಾಗಿ ನಿಮ್ಮ ಸಂತೋಷ ಅಥವಾ ಯಾವಾಗಲೂ ಸಂತೋಷಿಸುವಂತದ್ದು ನಿಮ್ಮ ಸ್ನೇಹದ ಮೇಲೆ ಪ್ರಭಾವ ಬೀರುತ್ತದೆ. Now people, it's a practical thing that people don't want to be around sad people. ವಿಶೇಷವಾಗಿ ಇದು ಪ್ರಾಯೋಗಿಕವಾದಂತಹ ಒಂದು ವಿಷಯವಾಗಿದೆ. ದುಃಖಭರಿತವಾದಂತಹ ಅಥವಾ ನಿರಾಶೆ ಉಳ್ಳಂತಹ ಜನರ ಮಧ್ಯದಲ್ಲಿ ಜನರು ವಾಸ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. Have you noticed that? ನಿಮಗೆ ಅದು ಗೊತ್ತಿದೆಯಾ? You know, if you look at somebody who's always gloomy and sad, ಯಾವಾಗಲೂ ಕೂಡ ಸಂತೋಷವಾಗಿ ದುಃಖವಾಗಿರುವಂತಹ ವ್ಯಕ್ತಿಯನ್ನು ನೀವು ನೋಡಿದ್ರೆ, you can see that he has difficulty making good friends. ಆದ್ರಿಂದ ಅವನ ಜೊತೆಯಲ್ಲಿ ಒಂದು ಒಳ್ಳೆ ಸ್ನೇಹವನ್ನು ಬೆಳೆಸಲಿಕ್ಕೆ ಕಷ್ಟ ಎಂಬುದಾಗಿ ನಾವು ನೋಡ್ತೇವೆ. People are usually attracted to those who manifest joy in their lives. ಜನರು ಅವರ ಜೀವಿತದಲ್ಲಿ ಸಮಾಧಾನವನ್ನ ಅಥವಾ ಸಂತೋಷವನ್ನು ಉಂಟು ಮಾಡುವಂತಹ ಜನರೊಟ್ಟಿಗೆ ತಮ್ಮ ಸ್ನೇಹವನ್ನು ಬೆಳೆಸಲಿಕ್ಕೆ ಇಷ್ಟಪಡುವಂತವರಾಗಿರುತ್ತಾರೆ. So number one, rejoicing always will affect your worship. ಅದು ಮೊದಲನೇದಾಗಿ ಯಾವಾಗಲೂ ಸಂತೋಷಿಸುವಂತದ್ದು It'll affect your worship. ಮೊದಲನೇದಾಗಿ ಸಂತೋಷಿಸುವಂತದ್ದು ಅಥವಾ ಯಾವಾಗಲೂ ಸಂತೋಷಿಸುವಂತದ್ದು ನಿಮ್ಮ ಆರಾಧನೆ ಮೇಲೆ ಪ್ರಭಾವ ಬೀರುತ್ತದೆ. Secondly, rejoicing always will affect your friendships. ಮತ್ತೆ ಎರಡನೇದಾಗಿ ಯಾವಾಗಲೂ ಸಂತೋಷಿಸುವಂತದ್ದು ನಿಮ್ಮ ಸ್ನೇಹತ್ವದ ಮೇಲೆ ಪ್ರಭಾವ ಬೀರುತ್ತದೆ. Thirdly, rejoicing always will affect your evangelism or your testimony. ಮತ್ತು ಮೂರನೇದಾಗಿ ಯಾವಾಗಲೂ ಸಂತೋಷಿಸುವಂತದ್ದು ನಿಮ್ಮ ಸುವಾರ್ತಿಕತ್ವ ಅಥವಾ ನಿಮ್ಮ ಸಾಕ್ಷಿಯ ಮೇಲೆ ಪ್ರಭಾವ ಬೀರುತ್ತದೆ. If you and I want to win friends for Christ, we must radiate joy. ಅದರಿಂದ ನಾನು ಮತ್ತು ನೀವು ಕರ್ತನಿಗೋಸ್ಕರವಾಗಿ ಆ ಜನರನ್ನ ಗೆಲ್ಲಬೇಕಾದ್ರೆ ನಮ್ಮ ಜೀವಿತದಲ್ಲಿ ಸಂತೋಷವನ್ನ ಪ್ರತಿಬಿಂಬಿಸುವಂತವರಾಗಿರಬೇಕು. People will begin to wonder when we see us, what makes us so joyful. ಜನರು ನಾವು ಸಂತೋಷವಾಗಿರುವಂತಹ ಸಮಯದಲ್ಲಿ ಇವರ ಜೀವಿತದಲ್ಲಿ ಸಂತೋಷವಾಗಲಿಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ ಅವರು ಆಶ್ಚರ್ಯಚಕಿತರಾಗುತ್ತಾರೆ. This opens doors to share Christ and the difference that he makes in our lives. ಆದ್ರಿಂದ ಈ ರೀತಿಯಾದಂತಹ ಒಂದು ವ್ಯತ್ಯಸ್ತವಾದಂತಹ ಜೀವಿತದ ಮುಖಾಂತರವಾಗಿ ಕ್ರಿಸ್ತನಿಗೋಸ್ಕರವಾಗಿ ಅವರನ್ನು ಗೆಲ್ಲಿಕ್ಕೆ ಸಾಧ್ಯ. So that's the first thing that Paul is saying, be a joyful person. ಆದ್ರಿಂದ ಸಂತೋಷಭರಿತವಾದಂತಹ ವ್ಯಕ್ತಿ ಆಗಿರು ಎಂಬುದಾಗಿ ಮೊಟ್ಟ ಮೊದಲನೇದಾಗಿ ಪೌಲನು ಹೇಳುತ್ತಾನೆ. And I want to remind all of us this thing. ಈ ಎಲ್ಲಾ ವಿಷಯಗಳನ್ನ ನಾನು ನಿಮ್ಮ ನೆನಪಿಗೆ ತರ್ತೇನೆ.
The joyful Christian thinks more about the Lord Jesus Christ than his personal difficulties. ಸಂತೋಷಭರಿತವಾದಂತಹ ವ್ಯಕ್ತಿಯು ತನ್ನ ಆ ವೈಯಕ್ತಿಕವಾದಂತಹ ಕಷ್ಟಗಳಿಗಿಂತ ಹೆಚ್ಚಾಗಿ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಆಲೋಚಿಸುತ್ತಾನೆ. The joyful Christian thinks more about his spiritual riches in Christ than his poverty on earth. ಮತ್ತು ಸಂತೋಷಭರಿತವಾದಂತಹ ಒಬ್ಬ ಕ್ರೈಸ್ತನು ಈ ಲೋಕದಲ್ಲಿರುವಂತಹ ತನ್ನ ಬಡತನಕ್ಕಿಂತಲೂ ಸಹ ಹೆಚ್ಚಾಗಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆತನು ಸಂತೋಷಪಡುವಂತವನಾಗಿರುತ್ತಾನೆ ಅಥವಾ ಆಲೋಚಿಸುತ್ತಾನೆ. The joyful Christian thinks more about the glorious eternal future than his present pain. ಮತ್ತು ಸಂತೋಷಭರಿತವಾದಂತಹ ಒಬ್ಬ ಕ್ರೈಸ್ತನು ಆತನ ಪ್ರಸ್ತುತವಾದಂತಹ ಈಗಿನ ಸನ್ನಿವೇಶಕ್ಕಿಂತಲೂ ಹೆಚ್ಚಾಗಿ ಮುಂದೆ ಬರುವಂತಹ ಕರ್ತನಾದ ಯೇಸು ಕ್ರಿಸ್ತನ ಮಹಿಮೆ ಜೀವಿತದ ಕುರಿತಾಗಿ ಆಲೋಚಿಸುವಂತವನಾಗಿರುತ್ತಾನೆ. And when we live like that, ನಾವು ಆ ರೀತಿಯಾಗಿ ಜೀವಿಸುವಾಗ the command that Paul gives, rejoice always, becomes possible. ಆ ರೀತಿಯಾಗಿ ಪೌಲನು ಕೊಡುವಂತ ಆಜ್ಞೆಯು ಅಂದ್ರೆ ಯಾವಾಗಲೂ ಸಂತೋಷ ಪಡಿರಿ ಎಂಬಂತಹ ವಿಷಯವು ಸಾಧ್ಯವಾಗುತ್ತದೆ. It doesn't just become possible, it becomes desirable. ಇದು ಕೇವಲ ಸಾಧ್ಯ ಮಾತ್ರವೇ ಅಲ್ಲ, ಇದು ಬಯಕೆಯಾಗುತ್ತದೆ. Be a joyful person. ಅದರಿಂದ ಸಂತೋಷಭರಿತವಾದ ವ್ಯಕ್ತಿಯಾಗಿರಿ. Secondly, ಎರಡನೇದಾಗಿ be a prayerful person. ಪ್ರಾರ್ಥನೆ ಮಾಡುವಂತಹ ವ್ಯಕ್ತಿಯಾಗಿರಿ. Look at verse 17. 17ನೇ ವಚನ ನೋಡ್ರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ. Pray without ceasing. ಎಡಬಿಡದೆ ಪ್ರಾರ್ಥನೆ ಮಾಡಿರಿ. So be a prayerful person. ನೀನು ಅದರಿಂದ ಪ್ರಾರ್ಥನೆ ಉಳ್ಳಂತಹ ಅಥವಾ ಪ್ರಾರ್ಥನಾ ಭರಿತವಾದ ವ್ಯಕ್ತಿಯಾಗಿರು. The apostle Paul here is giving a very simple but specific command. ಅಪೊಸ್ತಲನಾದ ಪೌಲನು ಇಲ್ಲಿ ಸರಳವಾದಂತದನ್ನು ಕೊಡುತ್ತಾನೆ. ಅಷ್ಟು ಮಾತ್ರವಲ್ಲದೆ ಅದು ಬಹಳ ನಿರ್ದಿಷ್ಟವಾದಂತಹ ಒಂದು ಆಜ್ಞೆಯಾಗಿದೆ. He is calling all Christians to pray basically as a way of life. ಎಲ್ಲಾ ಕ್ರೈಸ್ತರು ಕೂಡ ತಮ್ಮ ಜೀವವಾತವಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಅದನ್ನು ಕರೆಯುವಂತವನಾಗಿರುತ್ತಾನೆ. It should become our attitude of life. It should become our way of life. ಅದು ನಮ್ಮ ಜೀವಿತದ ಸ್ವಭಾವವಾಗಿರಬೇಕು. ಅದು ನಮ್ಮ ಜೀವಿತದ ಒಂದು ಮಾರ್ಗವಾಗಿರಬೇಕು. What does pray without ceasing mean? ಎಡಬಿಡದೆ ಪ್ರಾರ್ಥನೆ ಮಾಡ್ರಿ ಅಂದ್ರೆ ಅರ್ಥ ಏನು? It means that we must pray repeatedly and we must pray often. ಅದರ ಅರ್ಥವೇನೆಂದ್ರೆ ನಾವು ಪುನರಾವರ್ತನೆಯಾಗಿ ಪ್ರಾರ್ಥಿಸಬೇಕು ಮತ್ತು ನಾವು ಆಗಿಂದಾಗಿ ಪ್ರಾರ್ಥಿಸಬೇಕು. We should make it our habit to be in the presence of God again and again. ದೇವರ ಸನ್ನಿಧಾನದಲ್ಲಿ ನಾವು ಪುನಃ ಇರುವಂತದನ್ನ ಒಂದು ಹವ್ಯಾಸವಾಗಿ ಮಾಡಿಕೊಳ್ಳಬೇಕು. Now these same words without ceasing is used outside the New Testament of cough. ಮತ್ತು ಎಡಬಿಡದೆ ಪ್ರಾರ್ಥನೆ ಮಾಡ್ರಿ ಎನ್ನುವಂತಹ ಆ ವಿಷಯ ಹೊಸ ಒಡಂಬಡಿಕೆಯ ಹೊರಗೆಯೂ ಕೂಡ ಅದು ಉಪಯೋಗಿಸಲ್ಪಟ್ಟಿದೆ. It's used of cough. ಅದನ್ನ ಒಂದು ಕೆಮ್ಮಿಗೆ ಹೋಲಿಸಿ ಉಪಯೋಗಿಸಲ್ಪಟ್ಟಿದೆ. If you have had cough and cold recently, ಒಂದು ವೇಳೆ ಇತ್ತೀಚೆಗೆ ನಿಮಗೆ ಕೆಮ್ಮು ಶೀತ ಇದ್ದಿದ್ರೆ, you know what it's like to cough, right? ಆದ್ರೆ ನಾವೇನ್ ಮಾಡ್ತೇವೆ, ಕೆಮ್ತೇವಲ್ವಾ? There are times when you just can't stop yourself. ಕೆಲವು ಸಾರಿ ನಮ್ಮನ್ನು ನಾವು ನಿಲ್ಲಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. You want to stop coughing, but it comes out spontaneously. ಆದ್ರೆ ನಾವು ಕೆಮ್ಮೋದನ್ನ ನಿಲ್ಲಿಸಬೇಕೆಂಬುದಾಗಿ ಅಂದುಕೊಂಡ್ರು ಕೂಡ ಅದು ನಿರಂತರವಾಗಿ ಬರ್ತಾ ಇರ್ತದೆ. So that's the same word used here in this context. ಈ ಒಂದು ಹಿನ್ನೆಲೆಯಲ್ಲಿ ಅದೇ ವಾಕ್ಯ ಭಾಗವನ್ನ ಅಥವಾ ಅದೇ ಪದ ಪ್ರಯೋಗವನ್ನು ಉಪಯೋಗಿಸಿದೆ. It means that we have to continuously keep offering prayers to the Lord whenever we can and whenever possible. ಅದರ ಅರ್ಥ ಏನಂದ್ರೆ ನಮಗೆ ಯಾವಾಗ ಸಾಧ್ಯವೋ ಮತ್ತು ನಮಗೆ ಯಾವಾಗೆಲ್ಲ ನಮಗೆ ಸಾಧ್ಯವಿರ್ತದೋ ಆಗೆಲ್ಲ ನಾವು ಕರ್ತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು. And we have to keep offering our prayers to the Lord because we just can't help ourselves. ನಾವು ಯಾವಾಗಲೂ ಕೂಡ ಕರ್ತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು. ಯಾಕೆಂದ್ರೆ ನಮ್ಮಷ್ಟಕ್ಕೆ ನಾವೇ ಸಹಾಯ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. You know, we often go through life in a hurry. ನಾವು ಅನೇಕ ಸಾರಿ ಅವಸರದ ಜೀವಿತದಲ್ಲಿ ನಾವು ಹೋಗ್ತಾ ಇರ್ತೇವೆ. And we are so overwhelmed by our problems that we think we don't have time to pray. ಅನೇಕ ಸಾರಿ ನಮಗೆ ಸಮಸ್ಯೆಗಳಿರೋದ್ರಿಂದ ನಮಗೆ ಪ್ರಾರ್ಥಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೆನೆಸ್ತೇವೆ. You know, when we hurry through our lives, it can be spiritually devastating. ಒಂದು ವೇಳೆ ನಾವು ನಮ್ಮ ಜೀವಿತದಲ್ಲಿ ಅವಸರ ಹೆಚ್ಚಾಗಿರುವಾಗ ನಮ್ಮ ಆತ್ಮಿಕ ಜೀವಿತದ ಒಂದು ಕುಂಠಿತನಕ್ಕೆ ಸಾಧ್ಯವಾಗುತ್ತದೆ. One theologian said, hurry is not from the devil,
hurry is the devil. ಒಬ್ಬರು ದೈವಶಾಸ್ತ್ರಜ್ಞರು ಈ ರೀತಿಯಾಗಿ ಹೇಳಿದ್ದಾರೆ, ಈ ಅವಸರ ಅನ್ನುವಂಥದ್ದು ಸೈತಾನನಿಂದ ಬಂದಲ್ಲ, ಈ ಅವಸರವೇ ಸೈತಾನನು. So when you pray, ಆದ್ದರಿಂದ ನಾವು ಪ್ರಾರ್ಥಿಸುವಾಗ you are forced to slow down. ನಿಮ್ಮ ಒಂದು ವೇಗವನ್ನ ನೀವು ಮಿತಿಗೊಳಿಸ್ತೀರಿ ಅಥವಾ ನೀವು ಅದನ್ನು ನಿಧಾನಗತಿಗೆ ತರುತ್ತೀರಿ. You are forced to shift the focus of your thoughts from yourselves to God. ನಿಮ್ಮ ಆ ಒಂದು ಒತ್ತಡ ನಿಮ್ಮ ಆಲೋಚನೆಗಳನ್ನ ನಿಮ್ಮ ಯೋಚನೆಗಳನ್ನ ಕರ್ತನ ಕಡೆಗೆ ವರ್ಗಾಯಿಸುವಂತೆ ಮಾಡುತ್ತದೆ. There is nothing that you're facing today that cannot be improved by prayer. ಇವತ್ತಿನ ನೀವು ಎದುರಿಸ್ತಾ ಇರುವಂತ ಯಾವುದೇ ವಿಷಯಗಳು ಕೂಡ ಪ್ರಾರ್ಥನೆಯಿಂದ ಅದನ್ನ ತಡಿಲಿಕ್ಕೆ ಸಾಧ್ಯವಿಲ್ಲ ಎಂಬಂತಹ ವಿಷಯವೇ ಇಲ್ಲ. So we must pray consciously. ಆದ್ದರಿಂದ ನೀವು ಮನಸ್ಸಾಕ್ಷಿಯುಳ್ಳವರಾಗಿ ಎಚ್ಚರಿಕೆಯುಳ್ಳವರಾಗಿ ಪ್ರಾರ್ಥಿಸಬೇಕು. We must pray deliberately. ಮತ್ತು ನಾವು ಉದ್ದೇಶಪೂರ್ವಕವಾಗಿ ಪ್ರಾರ್ಥಿಸಬೇಕು. We must pray repeatedly. ಮತ್ತು ಪುನರಾವರ್ತನೆಯಾಗಿ ಪ್ರಾರ್ಥನೆ ಮಾಡಬೇಕು. And we must pray persistently. ಮತ್ತು ನಾವು ನಿರಂತರವಾಗಿ ಪ್ರಾರ್ಥಿಸಬೇಕು. Now, if you think this is too much, ಒಂದು ವೇಳೆ ಇದು ಬಹಳ ಹೆಚ್ಚು ಎಂಬುದಾಗಿ ನೀವು ಅಂದುಕೊಂಡಿರುವುದಾದ್ರೆ, simply think of what happens when you forget God and leave him out of your life, your daily life. ನೀವು ದೇವರನ್ನು ಮರೆತು ನಿಮ್ಮ ದಿನನಿತ್ಯ ಜೀವಿತವನ್ನ ನಿಮ್ಮಷ್ಟಕ್ಕೆ ನೀವೇ ಜೀವಿಸುವಾಗ ಏನಾಗ್ತದೆ ಎಂಬುದಾಗಿ ನೀವು ಆಲೋಚನೆ ಮಾಡ್ರಿ. I want to tell you the result is frustrating. ನಾನು ಹೇಳುವಂತಹ ಮಾತಿನಿಂದ ಅದಕ್ಕಿರುವಂತಹ ಫಲಿತಾಂಶವೇನೆಂದ್ರೆ ಅದರಿಂದ ಬಹಳ ಒಂದು ರೀತಿಯಾದಂತ ಗಲಿಬಿಲಿಯ ಜೀವನ ಉಂಟಾಗ್ತದೆ. There's a lack of peace. ಸಮಾಧಾನದ ಕೊರತೆ. There's confusion. ಗೊಂದಲ. There's short-temperedness. ಒಂದು ಕೋಪಭರಿತವಾದ ಜೀವಿತ. There is discouragement. ಮತ್ತು ನಿರಾಶೆ. But when we invite God into our daily agenda, ನಮ್ಮ ದಿನನಿತ್ಯದ ಒಂದು ಅಜೆಂಡಾದಲ್ಲಿ ದೇವರನ್ನು ಆಮಂತ್ರಿಸುವಾಗ, then there's peace. ನಮ್ಮ ಜೀವಿತದಲ್ಲಿ ಸಮಾಧಾನ ಇರ್ತದೆ. And there's a sense of knowing that the Lord is sovereign and he's guiding us and helping us along the way. ದೇವರು ಸಾರ್ವಭೌಮನು, ಆತನೇ ನಮ್ಮ ಜೀವಿತದಲ್ಲಿ ಮಾರ್ಗ ನಡೆಸುತ್ತಾ ನಮಗೆ ಸಹಾಯ ಮಾಡುತ್ತಾನೆಂಬುದಾಗಿ ನಾವು ನೆನೆಸಿಕೊಳ್ಳಿಕ್ಕೆ ಸಾಧ್ಯ. So Paul says, pray without ceasing. ಆದ್ರಿಂದ ಪೌಲನು ಹೇಳುತ್ತಾ ಇದ್ದಾನೆ, ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ. If you're a student, ಒಂದು ವೇಳೆ ನೀವು ವಿದ್ಯಾರ್ಥಿಯಾಗಿದ್ರೆ pray without ceasing. ನೀವು ಎಡೆಬಿಡದೆ ಪ್ರಾರ್ಥಿಸ್ರಿ. If you're a working person, ನೀನು ಕೆಲಸ ಮಾಡುವಂತ ವ್ಯಕ್ತಿ ಆಗಿದ್ರೆ pray without ceasing. ಎಡೆಬಿಡದೆ ಪ್ರಾರ್ಥಿಸ್ರಿ. If you are somebody who is in ministry, ನೀನು ಸೇವೆಯಲ್ಲಿರುವಂತ ಒಬ್ಬ ವ್ಯಕ್ತಿ ಆಗಿದ್ದರೆ pray without ceasing. ಎಡೆಬಿಡದೆ ಪ್ರಾರ್ಥಿಸ್ರಿ. Pray during your lunch break. ನಿಮ್ಮ ಊಟದ ಸಮಯದಲ್ಲಿ ಅಥವಾ ಊಟದ ವಿರಾಮದಲ್ಲಿ ಪ್ರಾರ್ಥಿಸ್ರಿ. Pray while you commute to work and back. ನೀವು ಕೆಲಸಕ್ಕೆ ಪ್ರಯಾಣ ಮಾಡುತ್ತಾ ಪ್ರಯಾಣಿಸಿ ಹಿಂದಿರುಗುವಂತ ಸಮಯದಲ್ಲಿ ಪ್ರಾರ್ಥಿಸ್ರಿ. Pray whenever it's possible for you to pray. ನೀವು ಪ್ರಾರ್ಥಿಸಲಿಕ್ಕೆ ಯಾವಾಗೆಲ್ಲ ಸಾಧ್ಯವೋ ಆವಾಗಲೆಲ್ಲ ನೀವು ಪ್ರಾರ್ಥಿಸ್ರಿ. Be a prayerful person. ನೀವು ಪ್ರಾರ್ಥನಾ ಮಾಡುವಂತಹ ವ್ಯಕ್ತಿಯಾಗಿರಿ. So two things we've seen so far that Paul is commanding us to be. ನಾವು ಈ ರೀತಿಯಾಗಿ ಇರಬೇಕೆಂಬುದಾಗಿ ಆಜ್ಞಾಪಿಸುವಂತಹ ಪೌಲನ ಆಜ್ಞಾಪಿಸುವಂತ ಎರಡು ಸಂಗತಿಗಳನ್ನು ನಾವು ನೋಡ್ತಾ ಬಂದ್ವಿ. And this is how we live in light of the Lord's return. ಕರ್ತನ ಬರೋಣದ ಬೆಳಕಿನಲ್ಲಿ ನಾವು ಈ ರೀತಿಯಾಗಿ ಜೀವಿಸಬೇಕು. Be a joyful person. ಸಂತೋಷಭರಿತವಾದ ವ್ಯಕ್ತಿಯಾಗಿರಿ. Number two, be a prayerful person. ಮತ್ತೆ ಎರಡನೇದಾಗಿ ಪ್ರಾರ್ಥನೆ ಮಾಡುವಂತಹ ವ್ಯಕ್ತಿಯಾಗಿರಿ. Thirdly and lastly, be a thankful person. ಮತ್ತು ಮೂರನೇದಾಗಿ ಕೊನೆಯದಾಗಿ ಕೃತಜ್ಞತೆ ಉಳ್ಳಂತಹ ವ್ಯಕ್ತಿಯಾಗಿರಿ. Look at verse 18. 18ನೇ ವಚನ ನೋಡ್ರಿ. Give thanks in all circumstances, for this is the will of God in Christ Jesus for you. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. Be a thankful person. ಕೃತಜ್ಞತೆ ಉಳ್ಳಂತಹ ವ್ಯಕ್ತಿಯಾಗಿರ್ರಿ. There will always be something in every circumstance of life for which we can give thanks to God. ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಂತಹ ಪ್ರತಿಯೊಂದು ಸನ್ನಿವೇಶಗಳು ಕೂಡ ನಮ್ಮ ಜೀವಿತದಲ್ಲಿ ಯಾವಾಗಲೂ ಇರುವಂತದ್ದಾಗಿದೆ. Or I'll say it another way, brother. There'll always be something in every circumstance for which we can give thanks to God. ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ಕೂಡ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಂತಹ ಅಥವಾ ಕೃತಜ್ಞತಾ ಸ್ತುತಿಯನ್ನು ಮಾಡುವಂತಹ ಎಲ್ಲಾ ಅವಕಾಶಗಳು ಇರುತ್ತವೆ.
Paul uses the word thanks one more time in 1 Thessalonians. ಒಂದು ಥೆಸಲೋನಿಕದಲ್ಲಿ ಪೌಲನು ಮತ್ತೊಂದು ಸಾರಿ ಈ ಕೃತಜ್ಞತಾ ಸ್ತುತಿ ಎಂಬಂತಹ ವಿಷಯವನ್ನು ಉಪಯೋಗಿಸುತ್ತಾನೆ. And he's using the same word in 1 Thessalonians 2:13. ಒಂದು ಥೆಸಲೋನಿಕ 2:13 ಕೂಡ ಈ ಒಂದು ವಚನವನ್ನು ಅಥವಾ ಈ ಒಂದು ಪದವನ್ನು ಉಪಯೋಗಿಸುತ್ತಾನೆ. And there he is thanking God for the Thessalonians who received the word from him. ಆತನಿಂದ ಅಥವಾ ಪೌಲನಿಂದ ದೇವರ ವಾಕ್ಯವನ್ನು ಸ್ವೀಕರಿಸಿದಂತಹ ಥೆಸಲೋನಿಕದವರಿಗೋಸ್ಕರವಾಗಿ ಪೌಲನು ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುತ್ತಾ ಇದ್ದಾನೆ. So this shows us that there are many things that we can be thankful for. ಇದು ನಮಗೆ ಏನನ್ನು ತೋರಿಸ್ತದೆ ಅಂದ್ರೆ ಅನೇಕ ಸಂಗತಿಗಳಲ್ಲಿ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬಹುದು ಎಂಬುದಾಗಿ ತೋರಿಸುತ್ತದೆ. There was a famous English Bible scholar by the name of Matthew Henry. ಒಬ್ಬ ಪ್ರಸಿದ್ಧವಾದಂತಹ ಇಂಗ್ಲಿಷ್ ಬೈಬಲ್ ಸ್ಕಾಲರ್ ಇದ್ದಾರೆ, ಅವರ ಹೆಸರು ಮ್ಯಾಥ್ಯೂ ಹೆನ್ರಿ ಎಂಬುದಾಗಿ. He was once attacked by thieves and he was robbed of his wallet or his purse. ಅಲ್ಲಿ ಅವರು ಕಳ್ಳರಿಂದ ಹಿಡಿಯಲ್ಪಟ್ಟವರಾಗಿ ಅವರಲ್ಲಿದ್ದಂತಹ ಪರ್ಸ್ ಅವರು ಕಳ್ಳತನ ಮಾಡಿಕೊಳ್ಳಲ್ಪಡುತ್ತಾರೆ. And then he wrote these words in his diary. ಅವರು ತಮ್ಮ ಡೈರಿಯಲ್ಲಿ ಈ ಒಂದು ಪದಗಳನ್ನು ಬರೆಯುತ್ತಾರೆ. Let me be thankful. ನಾನು ಕೃತಜ್ಞತೆ ಉಳ್ಳವನಾಗಿರುತ್ತೇನೆ. Firstly, because I was never robbed before. ಯಾಕೆಂದ್ರೆ ಮೊಟ್ಟ ಮೊದಲನೇದಾಗಿ ನಾನು ಹಿಂದೆ ಎಂದಿಗೂ ಕೂಡ ನಾನು ಈ ರೀತಿಯಾಗಿ ದರೋಡೆ ಮಾಡಲ್ಪಡಲಿಲ್ಲ. Secondly, ಎರಡನೇದಾಗಿ, although they took my purse, they didn't take my life. ಅವರು ನನ್ನ ಪರ್ಸ್ ಅನ್ನು ತೆಗೆದುಕೊಂಡ್ರು ಸಹ ನನ್ನ ಜೀವವನ್ನು ತೆಗಿಲಿಲ್ಲ. Thirdly, ಮೂರನೇದಾಗಿ, they took all that I had, but it's not much. ಆದ್ರೆ ನನಗಿರುವಂತದ್ದೆಲ್ಲವನ್ನು ಸಹ ಅವರು ತೆಗೆದುಕೊಂಡ್ರು, ಅದು ಹೆಚ್ಚಾಗಿ ಏನೂ ಅಲ್ಲ. It's not much. That's all I had. ಅಷ್ಟೇ ನನ್ನ ಹತ್ರ ಇತ್ತು. Fourthly, ನಾಲ್ಕನೇದಾಗಿ, I should be thankful that I was the one who was robbed and I'm not the one who's doing the robbing. ನಾಲ್ಕನೇದಾಗಿ ವಿಷಯವೇನೆಂದ್ರೆ, ನಾನು ದರೋಡೆ ಮಾಡಲ್ಪಟ್ಟಿದ್ದೇನೆ ಹೊರತು ನಾನು ದರೋಡೆ ಮಾಡಲಿಲ್ಲ. There is every single circumstance in which we can be thankful to God for. ನಾವು ಪ್ರತಿಯೊಂದೊಂದು ಪರಿಸ್ಥಿತಿಗಳಲ್ಲಿಯೂ ಕೂಡ ನಾವು ದೇವರಿಗೆ ಕೃತಜ್ಞತಾಸ್ತುತಿ ಸಲ್ಲಿಸಬಹುದು. This testimony shows that thankfulness is not decided by our circumstances. ಇದು ಯಾವ ಸಾಕ್ಷ್ಯನ ಕೊಡ್ತದೆ ಅಂದ್ರೆ, ಕೃತಜ್ಞತಾಸ್ತುತಿ ಎನ್ನುವಂಥದ್ದು ನಮ್ಮಲ್ಲಿರುವಂತಹ ಪರಿಸ್ಥಿತಿಗಳ ಮೇಲೆ ಆಧಾರವಾಗಿರೋದಿಲ್ಲ. We need to be thankful for all things every day. ಪ್ರತಿದಿನವೂ ಸಹ ಎಲ್ಲಾ ವಿಷಯಗಳಿಗೋಸ್ಕರವಾಗಿ ನಾವು ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಬಹುದು. Thankfulness acknowledges that God is our provider. ಈ ಕೃತಜ್ಞತಾಸ್ತುತಿ ಎನ್ನುವಂಥದ್ದು ದೇವರನ್ನ ಒದಗಿಸುವಾತನು, ದೇವರು ನನಗೆ ಒದಗಿಸುವಾತನು ಎಂಬುದಾಗಿರುವಂತಹ ವಿಷಯವನ್ನು ತೋರಿಸುತ್ತದೆ. Thankfulness prevents us from being a complaining spirit. ಕೃತಜ್ಞತಾಸ್ತುತಿ ಉಳ್ಳಂತವರು ದೂರುವಂತಹ ಒಂದು ಆತ್ಮವನ್ನ ಅದು ನಿಯಂತ್ರಿಸುವಂತದ್ದಾಗಿದೆ. No, it stops us from complaining all the time. ಯಾವಾಗಲೂ ಸಹ ದೂರುವಂತದ್ದನ್ನ ಅದು ನಿಲ್ಲಿಸುತ್ತದೆ. And thankfulness creates a godly outlook on life. ಮತ್ತು ಕೃತಜ್ಞತಾಸ್ತುತಿ ಎನ್ನುವಂಥದ್ದು ದೈವಿಕವಾದಂತಹ ಒಂದು ನೋಟವನ್ನ, ಒಂದು ತೋರಿಸುವಿಕೆಯನ್ನು ತೋರಿಸುವಂತದ್ದಾಗಿದೆ. And lastly, thankfulness invites joy to dwell in our hearts. ಮತ್ತು ಕೊನೆಯದಾಗಿ ಈ ಕೃತಜ್ಞತಾಸ್ತುತಿ ಎನ್ನುವಂಥದ್ದು ನಮ್ಮ ಹೃದಯದಲ್ಲಿ ಸಂತೋಷವನ್ನು ಆಮಂತ್ರಿಸುವಂತದ್ದಾಗಿದೆ. What are you thankful for today? ಈ ದಿನ ನೀವು ಯಾವುದಕ್ಕೋಸ್ಕರವಾಗಿ ಕೃತಜ್ಞತೆ ಉಳ್ಳಂತವರಾಗಿದ್ದೀರಿ? Will you express gratitude to God for yourself and for what you are and for others around you? ನೀವು ಏನಾಗಿದ್ದೀರೋ, ನಿಮಗೇನಿದೆಯೋ ಮತ್ತು ನಿಮ್ಮ ಸುತ್ತಲೂ ಇರುವಂತಹ ಜನರಿಗೋಸ್ಕರವಾಗಿ ನೀವು ದೇವರಿಗೆ ಕೃತಜ್ಞತಾಸ್ತುತಿ ಉಳ್ಳವರಾಗಿದ್ದೀರೋ? Gratitude is one of the greatest evidences that you are filled with the Holy Spirit. ನೀನು ಪರಿಶುದ್ಧಾತ್ಮ ಭರಿತನಾಗಿದ್ದೆ ಎಂಬುದಾಗಿರುವುದಕ್ಕೆ ಈ ಕೃತಜ್ಞತೆ ಎನ್ನುವಂಥದ್ದು ಸಹ ಆ ಒಂದು ಪುರಾವೆಯಾಗಿದೆ. And God has blessed you. ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೆ. And God has blessed me. ದೇವರು ನನ್ನನ್ನು ಆಶೀರ್ವದಿಸಿದ್ದಾನೆ. But he expects us to respond with hearts full of gratitude. ಆದ್ದರಿಂದ ನಾವು ಹೃದಯಪೂರ್ವಕವಾದಂತಹ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಬೇಕೆಂಬುದಾಗಿ ಆತನು ನಮ್ಮಿಂದ ಬಯಸುವಂತವನಾಗಿದ್ದಾನೆ. So be a joyful person. ನೀವು ಸಂತೋಷವುಳ್ಳಂತಹ ವ್ಯಕ್ತಿ ಆಗಿರ್ರಿ. Be a prayerful person.
ಪ್ರಾರ್ಥನಾ ಭರಿತವಾದಂತ ವ್ಯಕ್ತಿ ಆಗಿರ್ರಿ. Be a thankful person. ಮತ್ತು ಕೃತಜ್ಞತಾ ಉಳ್ಳಂತಹ ವ್ಯಕ್ತಿ ಆಗಿರ್ರಿ. These three commands are God's will for you and for me in Christ Jesus. ಈ ಮೂರು ಆಜ್ಞೆಗಳು ನನಗೋಸ್ಕರವಾಗಿಯೂ ನಿನಗೋಸ್ಕರವಾಗಿಯೂ ಇರುವಂತಹ ದೇವರ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವಂತಹ ದೇವರ ಚಿತ್ತವಾಗಿದೆ. Do you want to know the will of God for your life? ನಿಮ್ಮ ಜೀವಿತದಲ್ಲಿ ದೇವರ ಚಿತ್ತವನ್ನು ತಿಳಿದುಕೊಳ್ಳಬೇಕಾ? This is God's will for you in Christ Jesus. ಇದು ನಿಮಗೋಸ್ಕರವಾಗಿರುವಂತಹ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬರುವ ದೇವರ ಚಿತ್ತವಾಗಿದೆ. That you must be joyful. ಅದು ನೀವು ಸಂತೋಷಭರಿತರಾದ ವ್ಯಕ್ತಿ ಆಗಿರಬೇಕು. That you must be prayerful. ಮತ್ತು ನೀವು ಪ್ರಾರ್ಥನಾ ಭರಿತರಾಗಿರಬೇಕು. And you must be thankful. ಮತ್ತು ಕೃತಜ್ಞತಾಸ್ತುತಿ ಉಳ್ಳಂತವರಾಗಿರಬೇಕು. If we are not obeying these commands, then we are not walking in the Spirit. ಒಂದು ವೇಳೆ ನಾವು ಈ ಆಜ್ಞೆಗಳಿಗೆ ನಾವು ಒಳಗಾಗದಿದ್ದರೆ ನಾವು ದೇವರ ಆತ್ಮನನ್ನು ಅನುಸರಿಸಿ ನಡೆಯುತ್ತಾ ಇಲ್ಲ. Then we are out of the will of God. ನಾವು ಅದರರ್ಥವೇನೆಂದ್ರೆ ನಾವು ದೇವರ ಚಿತ್ತದ ಹೊರಗಿದ್ದೇವೆ. No matter how many gifts of the Spirit you and I may be exhibiting in our lives, if we don't follow these commands, we are out of the will of God. ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಾನು ಮತ್ತು ನೀವು ಎಷ್ಟು ಕೃಪಾವರಗಳನ್ನ ನಾವು ತೋರ್ಪಡಿಸ್ತಾ ಇದ್ದೇವೆ ನಮಗೆ ಗೊತ್ತಿಲ್ಲ. ಆದ್ರೆ ಈ ಮೂರು ಆಜ್ಞೆಗಳಿಗೆ ನಾವು ವಿಧೇಯರಾಗದೇ ಇದ್ರೆ ನಾವು ದೇವರ ಚಿತ್ತದ ಹೊರಗಿದ್ದೇವೆ. Will you seek to obey God in these three commands? ಈ ಮೂರು ಆಜ್ಞೆಗಳಲ್ಲಿ ನೀವು ದೇವರ ಚಿತ್ತಕ್ಕೆ ವಿಧೇಯರಾಗ್ಲಿಕ್ಕೆ ನೀವು ಇಷ್ಟಪಡ್ತೀರೋ? And I promise you, once you do that, God will reveal more of himself to you in his specific will for your life. ನಿಮ್ಮ ಜೀವಿತದಲ್ಲಿ ತನ್ನ ನಿರ್ದಿಷ್ಟವಾದಂತಹ ಚಿತ್ತವನ್ನು ತೋರ್ಪಡಿಸುವಲ್ಲಿ ದೇವರು ಇನ್ನೆಚ್ಚಾಗಿ ತನ್ನನ್ನು ತೋರ್ಪಡಿಸಿಕೊಡುತ್ತಾನೆಂಬಂತಹ ಒಂದು ವಾಗ್ದಾನವನ್ನು ನಾನು ನಿಮಗೆ ನೀಡುತ್ತೇನೆ. Be a joyful person. ಸಂತೋಷಭರಿತ ವ್ಯಕ್ತಿ ಆಗಿರ್ರಿ. Be a prayerful person. ಪ್ರಾರ್ಥನಾ ಭರಿತ ವ್ಯಕ್ತಿ ಆಗಿರ್ರಿ. Be a thankful person. ಮತ್ತು ಕೃತಜ್ಞತಾಸ್ತುತಿ ಉಳ್ಳಂತಹ ವ್ಯಕ್ತಿ ಆಗಿರ್ರಿ. And this is God's will for us in Christ Jesus. ಇದು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದಂತಹ ದೇವರ ಚಿತ್ತವಾಗಿದೆ. May the Lord enable all of us. ಕರ್ತನು ತಾನು ನಮ್ಮೆಲ್ಲರಿಗೂ ಸಹ ಸಹಾಯ ಮಾಡಲಿ. To follow these commands. ಈ ಆಜ್ಞೆಗಳನ್ನು ಹಿಂಬಾಲಿಸುವುದಕ್ಕೆ. So that we can be in his will for our lives. ಆ ಮೂಲಕವಾಗಿ ನಾವು ಆತನ ಚಿತ್ತದಲ್ಲಿರಲಿಕ್ಕಾಗುವಂತೆ ಸಾಧ್ಯವಾಗುತ್ತದೆ. So once again, I want to thank the organizing committee for this opportunity. ಮತ್ತೊಂದು ಸಾರಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಸಮಿತಿಗೆ ಈ ಒಂದು ಅವಕಾಶಕ್ಕೋಸ್ಕರವಾಗಿ ನಾನು ವಂದಿಸ್ತೇನೆ. And I also want to thank Brother Junior for the clear translation that he did this evening. Thank you so much, brother. Thank you. Yeah, praise be to God. Thank you so much. Okay. Father God, we want to thank you for this time. We want to thank you for your word that's so precious to us. We are grateful to you for exhorting us this evening from your word that there's a certain way that we need to live in light of your coming. There are specific commands in your word for us to follow, which is God's will for us in Christ Jesus. We must rejoice always as Christians. We must pray without ceasing. And we must always be thankful and grateful, for this is God's will for us in Christ Jesus. Thank you for speaking to us specifically and clearly what your will is for us in our lives, O Lord. And even as we contemplate about this, help us to follow these commands, help us to implement them in our lives, realizing that it's important for us to be joyful. It's important for us to pray without ceasing. That's to be a prayerful person. It's important for us to be a thankful person. And this makes a difference in our lives because it is the will of God for us in our lives. And this is your general will for us, O Lord. And we realize that you will reveal more and more of yourself to us in a specific way when we first follow this general will for us that you have in your word. We are once again thankful to you for this evening and your word. Thank you for all the participants and the organizing committee. We want to thank you for the translator, Brother Junior Jairaj. Father, in everything that we do, help us to do it to the glory and the honor of your name. Bless the work that is being done by this little flock here, O Lord. I want to thank you once again for this time. In Jesus' name, amen.